ಅಗಸಲ್ರಿಗೂ ನಮಸ್ಕಾರ. ಸೊ ಆರ್ ಸಿ ಬಿಗೆ ಮತ್ತೊಮ್ಮೆ ಕಪ್ ಬಂದಾಯ್ತು ಗುರು. ಸೊ ಹ್ಯಾಟ್ರಿಕ್ ಕಪ್ ಅಂತಲೇ ಹೇಳಬೇಕು. ಆ್ಯಂಡ್ ನಮ್ಮ ಆರ್ ಸಿ ಬಿ ಸಿಂಹಿಣಿಯರು ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಇವತ್ತಿನ ಪಂದ್ಯದಲ್ಲಿ. ಆ್ಯಂಡ್ 203 ರನ್ಗಳ ಒಂದು ಬಿಗ್ ಚೇಸ್ನ ಚೇಸ್ ಮಾಡಿ 204 ರನ್ಗಳನ್ನ ಮಾಡಿ ಮತ್ತೊಮ್ಮೆ ಅಂದರೆ WPL ಅಲ್ಲಿ ಎರಡನೇ ಬಾರಿ ಮತ್ತೊಂದು ಸಾರಿ ಕಪ್ನ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹ್ಯಾಟ್ರಿಕ್ ಒಂದು ರೀತಿಯಲ್ಲಿ ಆರ್ ಸಿ ಬಿಗೆ ಕಪ್ಪು ಅಂತಲೇ ಹೇಳ್ಬೋದು. 24ರಲ್ಲಿ ಇದೇ ನಮ್ಮ ಸಿಂಹಿಣಿಯರು ಕಪ್ಪನ್ನ ಗೆದ್ದಿದ್ರು. ಆ್ಯಂಡ್ 25ರಲ್ಲಿ ನಮ್ಮ ಮೆನ್ಸ್ IPL ತಂಡ ಒಂದು ಕಪ್ನ ತೊಗೊಂಡು ಬಂದಿತ್ತು. ಆ್ಯಂಡ್ ಅಗೇನ್ ಇವಾಗ 2026ರಲ್ಲಿ ಮತ್ತೊಮ್ಮೆ ಆರ್ ಸಿ ಬಿ ವುಮೆನ್ಸ್ ತಂಡ ಮತ್ತೊಮ್ಮೆ ಕಪ್ಪನ್ನ ತಮ್ಮದಾಗಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಲೆಬ್ರೇಷನ್ನು ಅರ್ಚಾಟ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಆ್ಯಂಡ್ ಬಿಗ್ ಇನ್ನಿಂಗ್ಸ್ ಆ್ಯಂಡ್ ರೆಕಾರ್ಡ್ಸ್ಗಳಂತೂ ಧೂಳಿಪಟ ಆಗೋಗಿದೆ ಈ ಒಂದು ಪಂದ್ಯದ ಮುಖಾಂತರ. ಬಿಕಾಸ್ ಒಂದು ಫೈನಲ್ ಅಂತ ಬಂದಾಗ ಅತಿ ಹೆಚ್ಚು ರನ್ಗಳ ಒಂದು ಚೇಸ್ ಮಾಡಿ ಗೆದ್ದಿರುವಂಥದ್ದು ಅದು ಆರ್ ಸಿ ಬಿ ವುಮೆನ್ಸ್ ತಂಡ ಅಂತಲೇ ಹೇಳ್ತೀನಿ. 203 ರನ್ಗಳನ್ನು ಚೇಸ್ ಮಾಡಿರುವಂಥದ್ದು, ಅದು 19.4 ಒಂದು ಬಾಲ್ನ ಅಂದರೆ ಓವರ್ಸಲ್ಲಿ ಚೇಸ್ ಮಾಡಿರುವಂಥದ್ದು. ಇನ್ನೂ 2 ಬಾಲ್ಗಳನ್ನು ಉಳಿಸಿನೇ ಈ ಪಂದ್ಯನ ಗೆದ್ದಿರುವಂಥದ್ದು ಆರ್ ಸಿ ಬಿ ವುಮೆನ್ಸ್ ತಂಡ. ಆ್ಯಂಡ್ ಕೊನೆಯಲ್ಲಿ ಸ್ವಲ್ಪ ಬಾಯಿಗೆ ಬೀಜ ಬರೆಸೋ ಅಂಥ ಎಲ್ಲ ಲಕ್ಷಣಗಳು ಕೂಡ ಇತ್ತು. ಬಟ್ ಕೊನೆಯಲ್ಲಿ ರಾಧಾ ಯಾದವ್ ಆ 2 ಬೌಂಡ್ರಿಯನ್ನು ಬಂತಲ್ಲ, ನಿಜವಾಗ್ಲೂ ಎದೆ ಬಡಿತ ಹಂಗೆ ಮೈಯೆಲ್ಲ ಫುಲ್ ನಡುಗ್ತಾ ಇತ್ತು. ಬಿಕಾಸ್ ಫಸ್ಟ್ ಬಾಲಲ್ಲಿ 1 ಬರುತ್ತೆ, ಅದಾದಮೇಲೆ 2 ಬರುತ್ತೆ. ಆ್ಯಂಡ್ ಒಂದು ಕ್ಯಾಚ್ ಡ್ರಾಪ್ ಕೂಡ ಆಗುತ್ತೆ 19th ಓವರಲ್ಲಿ. ಬಟ್ ಕೊನೆ ಓವರಲ್ಲಿ 10 ರನ್ ಏನು ಬೇಕಾಗಿತ್ತಲ್ಲ. ಫಸ್ಟ್ ಬಾಲ್ ಸಿಂಗಲ್, ಸೆಕೆಂಡ್ ಬಾಲ್ ಸಿಂಗಲ್. ನಾನು ಅಂದ್ಕೊಂಡೆ ಮ್ಯಾಚ್ ಎಲ್ಲೋ ಹೊಂಟೋಗುತ್ತೆ ಅಂತ. ಬಟ್ 19.3 ಮೂರನೇ ಬಾಲು ಬೌಂಡ್ರಿ ಹೋಗುತ್ತೆ. ಅದಾದಮೇಲೆ ಮತ್ತೊಂದು ಬೌಂಡ್ರಿ ಹೋಗುತ್ತೆ. ಓ ಮೈ ಗಾಡ್, ಎಂಥ ರಿಲೀಫು ಅಂತಂದರೆ ನಿಜವಾಗ್ಲೂ ಸಖತ್ತಾಗಿರೋಂಥ ಗೇಮು. ಆ್ಯಂಡ್ ಸ್ಮೃತಿ ಮಂದಣ್ಣ ಆ್ಯಂಡ್ ಜಾರ್ಜಿಯಾ ವಾಲ್ ಎಂಥ ಬ್ಯಾಟಿಂಗರು. 165 ರನ್ಸ್ ಇನ್ 92 ಡೆಲಿವರೀಸ್. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ಪು. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ನರ್ಶಿಪ್ ಇನ್ ದ ಹಿಸ್ಟ್ರಿ ಆಫ್ WPL ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್, ಅದು ಫಿನಾಲೇನಲ್ಲಿ ಬಂದಿರೋವಂಥದ್ದು. ಓ ಮೈ ಗಾಡ್, ಎಂಥ ಬ್ಯಾಟಿಂಗ್. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ, ಮುಖ್ಯವಾಗಿ ಅಂತ ಮಾತಾಡಲಿಕ್ಕೆ ಏನಿಲ್ಲ, ಬಟ್ ಆದರೂ ಕೂಡ ಕಂಪೇರಿಟಿವ್ಲಿ ಜಾರ್ಜಿಯಾ ವಾಲ್ ಸ್ಮೃತಿ ಮಂದಣ್ಣ ಅಂತ ತಗೊಂಡ್ರೆ ಒಂದು ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿರುವಂಥದ್ದು ಸ್ಮೃತಿ ಮಂದಣ್ಣ. ಇಂಥ ಒಂದು ಇನ್ನಿಂಗ್ಸ್ ನಾನು ಯಾವತ್ತೂ ಕೂಡ ನೋಡೇ ಇರಲಿಲ್ಲ ಸ್ಮೃತಿ ಮಂದಣ್ಣ ಕಡೆಯಿಂದ. ಬಟ್ ಲೀಗ್ ಸ್ಟೇಜಸಲ್ಲಿ ತುಂಬ ಚೆನ್ನಾಗಿ ಆಡಿದರೆ ಕೆಲವು ಪಂದ್ಯಗಳಲ್ಲಿ. ಬಟ್ ಇಂಥ ಫಿನಾಲಿನಲ್ಲಿ ಅಂಥ ಒಂದು ದೊಡ್ಡ ಸ್ಕೋರ್ ಇದ್ದರೂ ಕೂಡ ಆ ಒಂದು ಪ್ರೆಷರಲ್ಲಿ ಆ ಒಂದು ರಿಕ್ವೈರ್ಡ್ ರನ್ ರೇಟ್ ಪ್ರೆಷರಲ್ಲೂ ಕೂಡ ಇಂಥ ಒಂದು ಬ್ಯಾಟಿಂಗ್ ಆಡ್ತಾರೆ ಅಂತಂದರೆ ಸ್ಮೃತಿ ಮಂದಣ್ಣಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಸಖತ್ತಾಗಿ ಆಡಿದ್ದಾರೆ. 87 ಇನ್ 41 ಡೆಲಿವರೀಸ್ ಸಖತ್ತಾಗಿ ಆಡಿದ್ರು. ಬಟ್ ಫಿನಿಷ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆ ಬಾಲ್ನ ಏನಾದರೂ ಬೋಲ್ಡ್ ಏನಾದ್ರಲ್ಲ ಹೆನ್ರಿ ಬಾಲಲ್ಲಿ, ಬಟ್ ಅದನ್ನು ಬೌಂಡ್ರಿ ಅಟ್ಟೋವಂಥ ಬಾಲೇನೇ, ಬಟ್ ಮಿಸ್ಸಾಗಿ ಬೋಲ್ಡ್ ಆದರು. ಬಟ್ ಫಿನಿಷ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆದರೂ ಕೂಡ ಎಂಥ ಒಂದು ಇನ್ನಿಂಗ್ಸು. 87 ಇನ್ 41 ಡೆಲಿವರೀಸ್, 20 or 23 ಒಂದು ಬಾಲ್ಸಲ್ಲಿ 50 ಮಾಡ್ಕೊತಾರೆ. ಆ್ಯಂಡ್ ಒಂದೊಂದು ಶಾಟ್ಗಳು ಕೂಡ ಅಷ್ಟೇ ಇವತ್ತಿನ ಒಂದು ಇನ್ನಿಂಗ್ಸಲ್ಲಿ ಅದ್ಭುತವಾಗಿರುವಂಥ ಒಂದು ಶಾಟ್ಗಳು. ಎಲ್ಲೂ ಕೂಡ ಮಿಸ್ ಟೈಮ್ ಆಯಿತು ಅಂತ ಅನಿಸ್ಲಿಲ್ಲ. ಆಫ್ ಸ್ಪಿನ್ನರ್ ಬರಲಿ, ಯಾವ ಒಂದು ಬಾಲರ್ ಬಂದರೂ ಕೂಡ ಇವತ್ತು ಅಲ್ಲಿ ಆಡಲಿಲ್ಲ ಸ್ಮೃತಿ ಮಂದಣ್ಣ. ಆ್ಯಂಡ್ ಎಲ್ಲೂ ಕೂಡ ನಿಂತು ಆಡಬೇಕು ಅನ್ನುವಂಥದ್ದಿಲ್ಲ. ರಿಕ್ವೈರ್ಡ್ ರನ್ ರೇಟ್ನ ಮ್ಯಾಚ್ ಮಾಡೋ ರೀತಿಯಲ್ಲೇ ಬ್ಯಾಟಿಂಗ್ ಮಾಡಿರುವಂಥದ್ದು ಇವತ್ತು ಆರ್ ಸಿ ಬಿ. ಎಲ್ಲೂ ಕೂಡ ಡೌನ್ ಅಂತ ಅನಿಸ್ಲಿಲ್ಲ. ಬಾಲಿಂಗ್ ಆದರೂ ಆಗಿರ್ಬೋದು, ಸ್ವಲ್ಪ ಜಾಸ್ತಿ ರನ್ ಕೊಟ್ಟಿರ್ಬೋದು. ಬಟ್ ಬ್ಯಾಟಿಂಗಲ್ಲಿ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಡೌನ್ ಆಗಿದೆ. ರಿಕ್ವೈರ್ಡ್ ರನ್ ರೇಟ್ ಆದರೂ ಆಗಿರ್ಬೋದು, ಕಾನ್ಫಿಡೆನ್ಸ್ ಆದರೂ ಆಗಿರ್ಬೋದು ಅನ್ನಿಸ್ಲಿಲ್ಲ ಫಸ್ಟಲ್ಲಿ. ಹ್ಯಾರಿಸ್ ಔಟ್ ಆದಮೇಲೆ ಇಬ್ಬರು ಏನು ಜೊತೆ ಆಗ್ತಾರೆ, ಜಾರ್ಜಿಯಾ ವಾಲ್ ಆ್ಯಂಡ್ ಮಂದಣ್ಣ ಇಬ್ಬರು ಕೂಡ ಸಖತ್ತಾಗಿದ್ರು. ಜಾರ್ಜಿಯಾ ವಾಲ್ ಅಂತೂ ಸ್ಮೃತಿ ಮಂದಣ್ಣ ಸ್ವಲ್ಪ ಟೈಮ್ ತೊಗೊಂಡ್ರು, ಒಂದು 8-9 ಬಾಲು. ಬಟ್ ಅಲ್ಲಿವರೆಗೂ ಇಲ್ಲಿ ಜಾರ್ಜಿಯಾ ವಾಲ್ ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ತೊಗೊತಾರೆ. ಅದಾದಮೇಲೆ 79 ಇನ್ 54 ಡೆಲಿವರೀಸ್, 146 ಡೆಲಿವರೀಸಲ್ಲಿ ಸ್ಟ್ರೈಕ್ ರೇಟಲ್ಲಿ ಸಖತ್ತಾಗಿರುವಂಥ ಒಂದು 14 ಬೌಂಡ್ರಿ ಜೊತೆಗೆ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ಕೊತಾರೆ. ಸ್ಮೃತಿ ಮಂದಣ್ಣ ಸೆಂಚುರಿ ಕೂಡ ಮಾಡ್ಬೋದಾಗಿತ್ತು. ಬಟ್ ಸೆಂಚುರಿ ಮುಖ್ಯ ಅಲ್ಲ ಗುರು, ಮ್ಯಾಚ್ ವಿನ್ ಆಗುವಂಥದ್ದು ಮುಖ್ಯ. ತಂಡ ಕಬಡ ಖುಷಿ ಆಗ್ತಾ ಇದೆ, ಮಾತುಗಳೇ ಹೊರಡ್ತಾ ಇಲ್ಲ, ಕಿರ್ಚಾಡ್ಲಿಕ್ಕೆ ಆಗ್ತಿಲ್ಲ ಬಿಕಾಸ್ ಮನೇಲಿರೋದ್ರಿಂದ. ಬಟ್ ನಿಜವಾಗ್ಲೂ ಅದ್ಭುತ ಗುರು. ಸೆಕೆಂಡ್ IPL ವಿನ್ ಅಂತಲೇ ಹೇಳ್ಬೋದು ವುಮೆನ್ಸ್ ತಂಡಕ್ಕೆ. ಟೋಟಲ್ 4 ಆಗಿರೋವಂಥದ್ದು WPL ಸೀಸನ್ಗಳು. ಅದರಲ್ಲಿ 2 ನಾವು ಗೆದ್ದಿದ್ದೀವಿ ಆ್ಯಂಡ್ 2 ಮುಂಬೈ ಗೆದ್ದಿರುವಂಥದ್ದು. ಬಟ್ ಡೆಲ್ಲಿ, ಓ ಮೈ ಗಾಡ್, ನಿಜವಾಗ್ಲೂ ಬೇಜಾರಾಗುತ್ತೆ ಅವರು. 4 ಸಾರಿ ಫಿನಾಲೆಗೆ ಬಂದಿದ್ದಾರೆ. ಬಟ್ 4 ಸಾರಿ ಸೋತಿದ್ದಾರೆ. 2 ಸಾರಿ ನಾವೇ ಸೋಲಿಸಿದ್ವಿ, 2 ಸಾರಿ ಮುಂಬೈ ಸೋಲಿಸಿರುವಂಥದ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಸಾರಿ
ಮೆನ್ಸಲ್ಲಿ ಸೊ ಫಿನಾಲೆಗೆ ಬಂದು ಸೋತಿದ್ದೀವಿ. ಬಟ್ ಅದೇ ರೀತಿಯಲ್ಲಿ ಡೆಲ್ಲಿಗೂ ಕೂಡ ಬೇಜಾರಾಗುತ್ತೆ. ಆ್ಯಂಡ್ ಸೊ ಡೆಲ್ಲಿ ಒಂದು ಎಲ್ಲ ಟೀಮ್ ಕ್ಯಾಂಪಲ್ಲಿ ನೋಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಏನೂ ಮಾಡೋಕ್ಕಾಗಲ್ಲ, ವಿನ್ನು ಲೂಸ್ ಎಲ್ಲ ಇದ್ದಿದೆ, ಬಟ್ ನಾವು ಗೆದ್ದಿದ್ದೀವಿ. ಸೊ ನಮಗೆ ಮಹಿಳಾ ಒಂದು ವುಮೆನ್ಸ್ IPL ಯಾವಾಗ ಕಪ್ ತಂದು ಕೊಡ್ತಾರೆ ಅಲ್ಲಿಂದ ಒಂದು ರೀತಿಯಲ್ಲಿ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. 24ರಲ್ಲಿ ಅವ್ರು ಗೆದ್ದರು ವುಮೆನ್ಸು, 25ರಲ್ಲಿ ನಾವು ಗೆದ್ವಿ ಮೆನ್ಸ್ ಕಡೆಯಿಂದ. ಆ್ಯಂಡ್ 26ರಲ್ಲಿ ಅಗೇನು ಇವಾಗ ಮತ್ತೆ ವುಮೆನ್ಸ್ ಗೆದ್ದಿರೋವಂಥದ್ದು. 26ರಲ್ಲಿ ಮತ್ತೇನಾದರೂ ನೆಕ್ಸ್ಟ್ ಈ ಸೀಸನಲ್ಲಿ IPLಲ್ಲಿ ನಮ್ಮ ಮೆನ್ಸ್ ತಂಡ ಗೆಲ್ಲುತ್ತಾ ಅಂತ ನೋಡಬೇಕು. ಆ್ಯಂಡ್ ಒಟ್ಟಾರೆ ಹೇಳಬೇಕು ಅಂತಂದರೆ RCB ಬ್ಯಾಟಿಂಗ್ ಕಡೆಯಿಂದ ಹೋದರೆ ಸ್ಮೃತಿ ಮಂದಣ್ಣ ನಿಜವಾಗ್ಲೂ ಸಖತ್ತಾಗಿ ಆಡಿದ್ರಪ್ಪ. ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸಿಂಹಿಣಿಯರ ರೀತಿಯಲ್ಲಿ ಅಬ್ಬರಿಸಿ ಬೆಬ್ಬರಿದ್ರು ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಇನ್ನು ಬಾಲಿಂಗ್ ಬಗ್ಗೆ ಕೊನೆಯಲ್ಲಿ ಸ್ವಲ್ಪ ಎಲ್ಲೋ ತಗಲಾಕೊಂಡ್ರು ಅಂತ ಅನ್ಕೊಂಡ್ವಿ, ಬಿಕಾಸ್ ಅಲ್ಲಿ ನಮ್ಮ ಯಾರು ಸ್ಮೃತಿ ಮಂದನ್ ಔಟ್ ಆದಮೇಲೆ ಸೊ ಅಲ್ಲಿ 18th ಓವರಲ್ಲಿ ಅಷ್ಟು ರನ್ ಬರಲೇ ಇಲ್ಲ. ಸೊ ಲಾಸ್ಟ್ ಓವರ್ಸಲ್ಲಿ 12 ಬಾಲಿಗೆ 18 ರನ್ ಬೇಕಾಗಿತ್ತು. ಆ್ಯಂಡ್ ಸೊ 19ನೇ ಓವರಲ್ಲಿ 8 ರನ್ ಮಾತ್ರ ಬರುತ್ತೆ. ಆ್ಯಂಡ್ ಅದಾದಮೇಲೆ ರಾಧಾ ಯಾವುದೋ ಒಂದು ಮೇಲೆ ಒಂದು ಹೊಡಿತಾರೆ. ಸೊ ಅದು ಕ್ಯಾಚ್ ಡ್ರಾಪ್ ಆಗುತ್ತೆ. ಸೊ ಕ್ಯಾಚ್ ಡ್ರಾಪ್ ಆಗಿಲ್ಲ, ಕ್ಯಾಚನ್ನು ಕರೆಕ್ಟಾಗಿ ಹಿಡಿದಿದ್ದರೆ ನಿಜವಾಗ್ಲೂ ಕಷ್ಟ ಆಗಿರೋವಂಥದ್ದು. ಕೊನೆ ಓವರಲ್ಲಿ ಅಲ್ಲಿ 10 ರನ್ ಬೇಕಾಗುತ್ತೆ. ಚರಣಿ ಅವರು ಫಸ್ಟ್ 2 ಬಾಲ್ ಸಖತ್ತಾಗಿ ಹಾಕ್ತಾರೆ, ಬಟ್ ಅಲ್ಲಿ ಕೊನೆಯಲ್ಲಿ ಸೊ 3ನೇ ಬಾಲು ಮತ್ತು 4ನೇ ಬಾಲು ಸೊ ಬೌಂಡ್ರಿ ಗಟ್ಟಿ ಸೊ ರಾಧಾ ಯಾದವ್ ಅವರು ಸೊ ಕಪ್ನ ಗೆಲ್ಲಿಸ್ಕೊಟ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸೀಸನಲ್ಲಿ ನೋಡ್ತಾ ಹೋದರೆ RCB ಕಡೆಯಿಂದ ನಿಜವಾಗ್ಲೂ ಒಂದು ಒಳ್ಳೆ ಸ್ಕ್ವಾಡ್ನ ತೊಗೊಂಡು ಬಂದಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಅನ್ನಿಸ್ತಾ ಇತ್ತು ಮೇ ಬಿ ಎಲ್ಲೋ ಒಂಚೂರು ಬ್ಯಾಟಿಂಗಲ್ಲಿ ಡೌನ್ ದಿ ಆರ್ಡರ್ ಎಲ್ಲೋ ಒಂಚೂರು ಲೂಸ್ ಇದೆ, ಮೀನ್ಸ್ ವೀಕ್ ಇದೆ ಅಂತ ಅನಿಸ್ತಾ ಇತ್ತು. ಬಟ್ ಸೊ ಯಾವಾಗ ನಮಗೆ ನದೀನ್ ಕ್ಲರ್ಕ್ ಅವರು ಫಸ್ಟ್ ಮ್ಯಾಚಲ್ಲೇ ಒಂದು ರೀತಿಯಲ್ಲಿ ಅದ್ಭುತವಾಗಿರುವಂಥ ಗೆಲುವು ತಂದು ಕೊಡ್ತಾರೆ ಮುಂಬೈ ವಿರುದ್ಧ. ಸೊ ಕೊನೆಯ 4 ಬಾಲಲ್ಲಿ ಸೊ 18 ರನ್ನೇನೋ ಹೊಡೆದ್ಬಿಟ್ಟು ಸೊ ಅಲ್ಲಿ ವಿನ್ ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಒಂದು ಪಾಸಿಟಿವ್ನೆಸ್ ಬಂದಿರುವಂಥದ್ದು ಬ್ಯಾಟಿಂಗ್ ಲೋವರ್ ದ ಆರ್ಡರ್ ಬ್ಯಾಟಿಂಗಲ್ಲಿ. ಸೊ ಅದ್ಭುತವಾಗಿರೋಂಥ ಒಂದು ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನದೀನ್ ಲೀಕರ್ಕ್ ಆದರೂ ಆಗಿರ್ಬೋದು, ಜಾರ್ಜಿಯಾ ವಾಲ್ ಇನ್ಕ್ಲೂಡ್ ಆಗಿರೋವಂಥದ್ದು. ಆ್ಯಂಡ್ ಗ್ರೇಸ್ ಹ್ಯಾರಿಸ್ ಅವ್ರು ಬಂದಿರೋವಂಥದ್ದು ನಮ್ಮ ಟೀಮ್ಗೆ. ಆ್ಯಂಡ್ ರಿಚಾ ಘೋಷ್ ಅಂತೂ ಮುಂಚೆಯಿಂದನೇ ಫಿನಿಷರ್ ಅವರು. ಸೊ ಈ ಒಂದು ಸೀಸನಲ್ಲಿ ಅಂಥ ಒಂದು ಫಿನಿಷ್ಗಳು ನೋಡ್ಲಿಕ್ಕೆ ಸಿಕ್ಕಿಲ್ಲ ಅವ್ರ ಕಡೆಯಿಂದ, ಬಟ್ ಆದರೂ ಕೂಡ ಒಳ್ಳೆ ಫಿನಿಷರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಶ್ರೇಯಾಂಕ ಪಾಟೀಲ್ ಅಗೇನ್ ನಮ್ಮ ಒಂದು RCB ಕ್ಯಾಂಪಿಗೆ ಬಂದಿರೋವಂಥದ್ದು. ಸೊ ಅದು ಕೂಡ ಒಂದು ರೀತಿಯಲ್ಲಿ ಈ ಸೀಸನಲ್ಲಿ ಬೆನಿಫಿಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ RCB ಈ ಸೀಸನಲ್ಲಿ ಸೊ ಆ ಒಂದು ಲೀಗ್ ಹಂತದಲ್ಲಿ 2 ಪಂದ್ಯಗಳನ್ನು ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿರುವಂಥ ಒಂದು ಆಟನೇ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ 203 ರನ್ಗಳನ್ನು ಅದು ಫಿನಾಲಿನಲ್ಲಿ ಚೇಸ್ ಮಾಡುವಂಥದ್ದು ನಿಜವಾಗ್ಲೂ ಕಷ್ಟ ಅಂತಲೇ ಹೇಳ್ತೀನಿ. ಬಟ್ ಅದನ್ನು ಚೇಸ್ ಮಾಡಿ ತೋರಿಸಿರುವಂಥದ್ದು ಅದು ನಮ್ಮ RCB ಸಿಂಹಿಣಿಯರು ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಇಲ್ಲಿ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಆ್ಯಂಡ್ ಅವರು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅದ್ಭುತವಾಗಿರೋ ಸ್ಟಾರ್ಟ್ನ ತೊಗೊತಾರೆ. ಲೆಜಲ್ಲಿ ಆ್ಯಂಡ್ ಶಫಾಲಿ ವರ್ಮಾ ಇಬ್ಬರು ಕೂಡ ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ. ಲೆಜಲ್ಲಿ 37 in 30 ಬಾಲ್ಸು, 3 ಬೌಂಡ್ರಿ 3 ಸಿಕ್ಸರು, ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ ಕೊಡ್ತಾರೆ. ಆ್ಯಂಡ್ ಶಫಾಲಿ ವರ್ಮಾ ಸೊ ಅವ್ರು 20 ರನ್ನು 13 ಬಾಲಲ್ಲಿ. ಸೊ ಟೋಟಲ್ ಫಸ್ಟ್ ವಿಕೆಟ್ಗೆ 49 ರನ್ನ ಮಾಡ್ತಾರೆ 5.5 ಒಂದು ಓವರ್ಸಲ್ಲಿ. ಸೊ ಫಸ್ಟ್ ವಿಕೆಟ್ ಹೋಗುವಂಥದ್ದು ಶಫಾಲಿ ವರ್ಮಾದು, ಅರುಂಧತಿ ರೆಡ್ಡಿ ಅವರ ಒಂದು ಬೌನ್ಸರಲ್ಲಿ ಸೊ ಅವರು ಔಟ್ ಆಗುವಂಥದ್ದು. ಅದಾದಮೇಲೆ ಸೊ ಅಲ್ಲಿ ಕೆಳಗಡೆಗೆ ಜೊತೆಯಾಗಿರುವಂಥದ್ದು ಸೊ ವಾಲ್ವರ್ಟು ಆ್ಯಂಡ್ ಜಮೀಮಾ ಅವರು. ಸೊ ಜಮೀಮಾ ಕೂಡ ಅಷ್ಟೇ ಇಬ್ಬರು ಇವತ್ತು ತುಂಬ ಚೆನ್ನಾಗಿ ಆಡಿದ್ರು. ಸೊ ಲಾಸ್ಟ್ 1-2 ಮ್ಯಾಚ್ ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಕ್ಯಾಪ್ಟನ್ಸಿ ಇನ್ನಿಂಗ್ಸು. ಬಟ್ ಈ ಒಂದು ಫಿನಾಲೆ ಅಂತ ಬಂದಾಗ ಅವರು ಮೇ ಬಿ ಕ್ಯಾಪ್ಟನ್ಸಿನಲ್ಲಿ ಸ್ವಲ್ಪ ಇನ್ನೊಂದು ಚೂರು ಏನಾದರೂ ಬಾಲಿಂಗಲ್ಲಿ ಚೇಂಜಸ್ನ ಮಾಡ್ಬೋದಾಗಿತ್ತು ಅಂದರೆ ಬಾಲರ್ಗಳನ್ನ ಚೇಂಜ್ ಮಾಡಿದ್ರು. ಬಟ್ ಬಾಲರ್ ಹತ್ರ ಬಂದು ಮಾತಾಡೋವಂಥದ್ದು ಸೊ ಬಾಲ್ ಹೀಗೆ ಹಾಕ್ಬೇಡಿ ಹಾಗೆ ಹಾಕ್ಬೇಡಿ, ಸೊ ಒಂದು ಚೂರು ಪ್ಲ್ಯಾನ್ಗಳನ್ನ ಚೇಂಜಸ್ ಮಾಡಬೇಕಾಗಿತ್ತು. ಸೊ ಮೇ ಬಿ ಅದು ಎಲ್ಲೋ ಆಗಲಿಲ್ಲ ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಬಾಲಿಂಗಲ್ಲಿ ಅದೇ ಒಂಚೂರು ಕ್ಯಾಪ್ಟನ್ಸಿ ಅಂತ ಬಂದಾಗ ಒಂಚೂರು ಚೇಂಜಸ್ನ ಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಒಟ್ಟಾರೆ ನಮ್ಮ RCB ತಂಡ ಕಪ್ನ ಗೆದ್ದಿದೆ ಅಂತಲೇ ಹೇಳ್ಬೋದು. ಸೊ ಮ್ಯಾನ್ ಆಫ್ ದಿ ಸೀರೀಸ್ ಮೇ ಬಿ ಸೊ ನದೀನ್ ಕ್ಲರ್ಕ್ ಅವರಿಗೆ ಬರ್ಬೋದು ಅಂತ ಅನಿಸುತ್ತೆ. ಬಿಕಾಸ್ ರನ್ಗಳು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಸೊ ಮೀನ್ಸ್ ಬ್ಯಾಟಿಂಗು ಇದೆ, ಬಾಲಿಂಗು ಕೂಡ ಇದೆ, ಸೊ ಫೀಲ್ಡಿಂಗು ಸಖತ್ತಾಗಿ ಮಾಡ್ತಾರೆ. ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಸೀರೀಸ್ ಸೊ ನದೀನ್ ಕ್ಲರ್ಕ್ ಅವರು. ಆ್ಯಂಡ್ ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದು ನನ್ನ ಪ್ರಕಾರ ಸ್ಮೃತಿ ಮಂದಣ್ಣ ಅವರಿಗೆ ಸಿಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಅಗೇನ್ ಇನ್ನೊಬ್ಬರು ಹೇಳೋದು ಬಿಟ್ಬಿಟ್ಟೆ, ನಾನು ನಮ್ಮ ಒಂದು ಸ್ಕ್ವಾಡಲ್ಲಿ ನಮ್ಮ ಇವರು ಯಾರಪ್ಪ ಅದು ಲಾರೆನ್ ಬೆಲ್ ಅವರು. ಸೊ ಅವರು ಇನ್ಕ್ಲೂಡ್ ಆಗಿರುವಂಥದ್ದು RCB ಕ್ಯಾಂಪಿಗೆ ನಿಜವಾಗ್ಲೂ ಒಂದು ಒಳ್ಳೆ ಇನ್ಕ್ಲೂಡ್ ಅಂತಲೇ ಹೇಳ್ತೀನಿ. ಬಿಕಾಸ್ ಎಂತೆಂಥ ಡಾಟ್ ಬಾಲ್ಗಳು ಈ ಸೀಸನ್ ಅವ್ರದ್ದು ಎಕಾನಮಿ ತೆಗೆದು ನೋಡ್ತಾ ಇದ್ದರೆ ಸೊ 6 ಕೆಳಗಡೆನೇ ಇದೆ. ಅದ್ಭುತವಾಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿಕೆಟ್ಸ್ ಕೂಡ ತುಂಬ ಚೆನ್ನಾಗಿ ಎತ್ತಿದ್ದಾರೆ. ಸೊ 12 ವಿಕೆಟ್ನ ತೆಗೆದಿದ್ದಾರೆ. ಸೊ ಎಕಾನಮಿ ನೋಡ್ತಾ ಇದ್ದರೆ 5.63 ಇದೆ. ಸೊ ಅದು IPL T20 ಅಂತ ಪಂದ್ಯದಲ್ಲಿ ಸೊ 5.63 ಎಕಾನಮಿ ಅದು ಇಡೀ ಒಂದು ಸೀಸನ್ನು ಅಂತಂದರೆ ಅದ್ಭುತವಾಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಟ್ಟಾರೆ ಈ ಸರಿ ರೆಕಾರ್ಡ್ಗಳು ತೆಗೆದು ನೋಡಬೇಕು ಅಂತಂದರೆ ತುಂಬ ರೆಕಾರ್ಡ್ಗಳಿದ್ದಾವೆ. ಓಕೆ, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಚಾನಲಲ್ಲಿ ಮುಂದೆ T20 ವರ್ಲ್ಡ್ ಕಪ್ ಮ್ಯಾಚಸ್ಗಳದ್ದು ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ IPL ಎಲ್ಲ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಬಾಯ್ ಬಾಯ್.